ನಮಸ್ಕಾರ. ಇದು ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ನಿಂದ ಕಳೆದ 6 ಸಂಚಿಕೆಯಿಂದ ಮೈಸೂರಿನ ಹೆಮ್ಮೆಯ ಇತಿಹಾಸಕಾರರು, ಪತ್ರಕರ್ತರು ಆದ ಶ್ರೀಯುತ ಗೌರಿ ಸತ್ಯ ಅವರ ಸಂದರ್ಶನನ ತಾವು ವೀಕ್ಷಿಸ್ತಾ ಬರ್ತಾ ಇದ್ದೀರಾ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಈ ಮಹನೀಯರು. ಕಳೆದ 6 ಸಂಚಿಕೆಯಲ್ಲಿ ಎಷ್ಟೊಂದು ವಿಷಯಗಳು ಬಂತಲ್ವಾ. ಮೈಸೂರಿನ ಆಡಳಿತದ ಬಗ್ಗೆ, ಮೈಸೂರಿಗೆ ಕೊಡುಗೆ ನೀಡಿದ ಮಹನೀಯರ ಬಗ್ಗೆ, ಮೈಸೂರು ರಾಜರುಗಳ ಬಗ್ಗೆ, ಜೊತೆಗೆ ಆಡಳಿತಕ್ಕೆ ಪೂರಕವಾಗಿ ಸ್ಪಂದಿಸಿದಂಥ ದಿವಾನರುಗಳ ಬಗ್ಗೆ, ಮೈಸೂರಿನ ಪತ್ರಿಕೆಗಳ ಇತಿಹಾಸದ ಬಗ್ಗೆ ಎಷ್ಟು ಮಾಹಿತಿಗಳು ಅಲ್ವಾ. ನಿಜವಾಗ್ಲೂ ಅದನ್ನು ಕೇಳ್ತಾ ಹೋದರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೊರಟ್ಬಿಡ್ತೀವಿ. ಅಂಥ ಮಹನೀಯರಾದ ಶ್ರೀಯುತ ಗೌರಿ ಸತ್ಯ ಅವರು ಹೇಳಬೇಕಾದ್ರೆ ತಾವು ಒಂದು ಗಮನಿಸಿದಿರ ಅಂದ್ಕೊಳ್ತೀನಿ. ಇಡೀ ಸಂದರ್ಶನದಲ್ಲಿ ಎಲ್ಲಿಯೂ ಸಹಿತ ಅವರು ಪುಸ್ತಕಗಳನ್ನ ತೆಗೆದು ಅದನ್ನು ನೋಡಿ ಹೇಳ್ತೀನಿ ಅನ್ನೋ ಒಂದು ಇದನ್ನು ಮಾಡಲಿಲ್ಲ. ಅವರು ಆ ಒಂದು ನಿಟ್ಟಿನಲ್ಲಿ ತಮ್ಮ ಜ್ಞಾನದ ಒಂದು ಮನದಾಳದಿಂದ ವಿಚಾರಗಳನ್ನ ಹೆಕ್ಕಿ ತೆಗೆದು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನಿಜವಾಗ್ಲೂ ಅವರ ನೆನಪಿನ ಶಕ್ತಿಗೆ, ಜೊತೆಗೆ ಅವರು ನಮ್ಮ ಜೊತೆ ಕಳೆದಂಥ ಇಳಿ ವಯಸ್ಸಿನಲ್ಲೂ ಸಹಿತ ನಮ್ಮ ಜೊತೆ ಬಹಳ ಆಪ್ತವಾಗಿ ಕುಳಿತುಕೊಂಡು ಎಲ್ಲರೂ ಬೇಸರ ಮಾಡಿಕೊಳ್ಳದೆ ವಿಚಾರಗಳನ್ನು ಹೇಳಿದ್ದಿದೆಯಲ್ಲ, ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಅವರ ಈ ಒಂದು ಮಾಹಿತಿ ಬಹಳಷ್ಟು ಜನ ಮೆಚ್ಚಿಕೊಳ್ಳುವಂತೆ ನಮಗೂ ಸಹಿತ ಅನುಭವ ಆಯಿತು. ಬಹಳಷ್ಟು ಜನ ಅವ್ರ ಬಗ್ಗೆ ತುಂಬ ದೂರದ ಊರುಗಳಿಂದ ಮೈಸೂರಿನಲ್ಲಿ ಇಂತಹ ಮಹನೀಯರಿದ್ದಾರಾ ಅನ್ನೋ ರೀತಿಯಲ್ಲಿ ನಮಗೆ ಫೋನ್ ಮಾಡಿ ವಿಚಾರಗಳನ್ನ ಸಾಕಷ್ಟು ಅವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಇಂತಹ ಇತಿಹಾಸ ತಜ್ಞ ಹಾಗೂ ಪತ್ರಕರ್ತರಾದ ಶ್ರೀಯುತ ಗೌರಿ ಸತ್ಯ ಅವರ ಸಂದರ್ಶನದ ಅಂತಿಮ ಭಾಗ ಈ ಒಂದು ಸಂಚಿಕೆ. ಈ ಸಂಚಿಕೆಯಲ್ಲಿ ಮೈಸೂರಿನ ಕೆರೆಗಳು ಹಾಗೂ ಮೈಸೂರಿಗೆ ಕೊಡುಗೆ ನೀಡಿದಂಥ ಕನ್ಸರ್ವೆನ್ಸಿ ಗಲ್ಲಿಗಳು, ಪ್ಲ್ಯಾನಿಂಗಲ್ಲಿ ಮಾಡುವಂಥ ಇದಕ್ಕೆ ಈ 2 ವಿಷಯಗಳ ಬಗ್ಗೆ ಇವತ್ತು ಮಾತಾಡಿ ಈ ಒಂದು ಸಂಚಿಕೆಯನ್ನು ಇವತ್ತಿಗೆ ಶ್ರೀಯುತ ಗೌರಿ ಸತ್ಯ ಅವರ ಸಂದರ್ಶನದ ಒಂದು ಅಂತಿಮ ಸಂಚಿಕೆಯನ್ನು ನಾವು ಪೂರ್ಣಗೊಳಿಸ್ತೀವಿ. ತಮ್ಮೆಲ್ಲರ ಪ್ರೋತ್ಸಾಹ ಹೀಗಿರಲಿ. ಮತ್ತಷ್ಟು ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹೇಳ್ತಾ ಹೋಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ. ಬನ್ನಿ ಈಗ ನಾವು ಶ್ರೀಯುತ ಗೌರಿ ಸತ್ಯ ಅವರ ಸಂದರ್ಶನಕ್ಕೆ ಹೋಗೋಣ. ಕಾಯಂ ಶ್ರೀ ಗೌರಿ ಕರುಣಾಲಹರಿ. ತರ್ತಾ ಇದ್ರೆ ಬಹಳಷ್ಟು ವಿಷಯಗಳಿದೆ ಸರ್. ಇದೊಂಥರ ಅಕ್ಷಯ ಪಾತ್ರ ಇದ್ದಾಗೆ ಎಲ್ಲಾ ವಿಷಯಗಳು ಒಂದೊಂದಾಗಿ ತೆಗಿತೀವಿ ಅಂತಂದ್ರೆ ಯಾವ ವಿಷಯ ಬಿಡಬೇಕು, ಯಾವ ವಿಷಯ ತೆಗಿಬೇಕು ಅನ್ನೋದು ಒಂದು ರೀತಿಯ ಜಿಜ್ಞಾಸೆ ಬರುತ್ತೆ. ಮೈಸೂರಿನ ಕೆರೆಗಳು, ಯಾಕಂದ್ರೆ ಮೈಸೂರಿನ ಬೆಳವಣಿಗೆನಲ್ಲಿ ಕೆರೆಗಳ ಪಾತ್ರ ಬಹಳ ಪ್ರಮುಖವಾದದ್ದು. ಮೈಸೂರಿನ ಕೆರೆಗಳ ಬಗ್ಗೆ ತಾವು ಸ್ವಲ್ಪ ಮಾಹಿತಿಗಳನ್ನ ಹಂಚ್ಕೊಳ್ಬೇಕಾಗಿ ಕೊಡ್ತೀನಿ ಸರ್. ಮೈಸೂರಿನ ಕೆರೆಗಳ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಈ ಕೆರೆಗಳದೇ ಒಂದು ಸ್ವಾರಸ್ಯವಾದ ಇತಿಹಾಸ. ಮೈಸೂರು ನಗರದ ಅಭಿವೃದ್ಧಿಗೆ ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದವರೆಗೂ ಮೈಸೂರು ಬೆಳೆಯುವವರೆಗೆ ಇವುಗಳ ಕಾಣಿಕೆಯು ವಿಶೇಷವಾಗಿದೆ. ಪ್ರಾಯಶಃ ಈ ಕೆರೆಗಳನ್ನ ಇಲ್ಲದೆ ಹೋಗಿದ್ದಿದ್ರೆ ಜನ ವಸತಿ ಮಾಡೋಕ್ಕೆ, ಜನ ಜೀವನ ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಕುಡಿಯೋ ನೀರು ಸಿಗ್ತಿರ್ಲಿಲ್ಲ, ದನಕರುಗಳಿಗೆ ನೀರು ಸಿಗ್ತಿರ್ಲಿಲ್ಲ, ಪ್ರಾಣಿಗಳಿಗೆ ನೀರು ಸಿಗ್ತಿರ್ಲಿಲ್ಲ, ಪಕ್ಷಿಗಳಿಗೆ ನೀರು ಸಿಗ್ತಿರ್ಲಿಲ್ಲ. ಇಂಥ ಪರಿಸ್ಥಿತಿ ಉದ್ಭವ ಆಗ್ತಿತ್ತು. ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನ್ ಮಾಡೋರು ಅಂತ ಹೇಳಿದ್ರೆ, ನೀವು ಯಾವುದೇ ಕೊನೆಗೆ ಒಂದು ಸಾಮಾನ್ಯವಾದ ಗ್ರಾಮಕ್ಕೆ ಹೋಗಿ ಅಲ್ಲೊಂದು ಕೆರೆ ಇರುತ್ತೆ, ಒಂದು ಕುಂಟೆ ಇರುತ್ತೆ. ಸೊ ಕೆರೆಗಳನ್ನ ಕಟ್ಟಿಸೋದು ಒಂದು ಆದರ್ಶ ಕಾರ್ಯವಾಗಿತ್ತು ಮಹಾರಾಜರುಗಳಿಗೆ, ಆಡಳಿತಗಾರರಿಗೆ. ಹಾಗಾಗಿ ಮೈಸೂರಿಗೆ ಸಾಕಷ್ಟು ಕೆರೆಗಳನ್ನ ಈ ಮಹಾರಾಜರ ಪೀರಿಯಡ್ ಅಲ್ಲಿ, ಆಡಳಿತಗಾರರ ಅವಧಿಯಲ್ಲಿ ಅಭಿವೃದ್ಧಿಯಾಗಿದೆ. ಪ್ರಾಯಶಃ ನಮ್ಮ ಕಣ್ಣಿಗೆ ಬೀಳೋದ್ರಲ್ಲಿ, ಇತಿಹಾಸದ ಕಣ್ಣಿಗೆ
ನಾವು ಕಣ್ಣು ಹಾಯಿಸಿದಾಗ ನಮಗೆ ಮೂಲವಾಗಿ ಕಂಡು ಬರೋದು ದೊಡ್ಡ ಕೆರೆ. ನಿಜವಾಗ್ಲೂ ಇದು ಊರಿಗೆ ದೊಡ್ಡ ಕೆರೆಯಾಗಿದೆ. ಇದು ಎಷ್ಟು ವಿಶಾಲವಾಗಿತ್ತು ಅಂತ ಹೇಳಿದ್ರೆ, ಈ ಕಡೆ ಇವತ್ತೇನು ಹಾರ್ಡಿನ್ ಸರ್ಕಲ್ ಇದೆ, ಈ ಹಾರ್ಡಿನ್ ಸರ್ಕಲ್ ಇಂದ ಬೆಟ್ಟದ ಬುಡದವರೆಗೆ ಇದರ ವ್ಯಾಪ್ತಿ ಅಷ್ಟು ಇದು ಹಬ್ಕೊಂಡಿತ್ತು. ಆ ಕಡೆ ಹೆಚ್ಚು ಕಮ್ಮಿ ರೇಸ್ ಕೋರ್ಸ್ ದಾಟಿ ಇನ್ನೂ ಒಂದ್ ಸ್ವಲ್ಪ ಝೂ ಗಾರ್ಡನ್ ಇವತ್ತೇನಿದೆ ಮೃಗಾಲಯ, ಅಲ್ಲಿವರೆಗೂ ಅದು ವ್ಯಾಪ್ತಿ ದೊಡ್ಡ ಕೆರೆ. ಸೊ ಅದು ನಿಜವಾಗ್ಲೂ ಅದು ಊರಿಗೆ ದೊಡ್ಡ ಕೆರೆ. ಇದು ನಮಗೆ ಇತಿಹಾಸನ ನಾವು ಇದನ್ನ ನೋಡಿದಾಗ ನಮಗೆ ಇದು ಚೋಳರ ಕಾಲದಲ್ಲೇ ನಿರ್ಮಾಣ ಆಗಿರುವ ಹಾಗೆ ಕಾಣುತ್ತೆ. ಸಾಮಾನ್ಯವಾಗಿ ಕೆರೆಗಳು ಹೇಗೆ ರೂಪ ಆಗುತ್ತೆ ಅಂತಂದ್ರೆ, ಎಲ್ಲಿ ಹಳ್ಳ ಇದೆ ಅಲ್ಲಿ ಬಂದು ನೀರು ಸೇರುತ್ತೆ. ಹೌದು, ಸಾಮಾನ್ಯ ಅದು ಇಟ್ಸ್ ಒಂದು ಎಲಿಮೆಂಟರಿ ಸೈನ್ಸ್. ಅದು ಅಲ್ಲಿ ನೀರು ಬಂದು ಹಳ್ಳಕ್ಕೆ ಬಂದು ನೀರು ತುಂಬಿಕೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿ ಆ ದನಕರುಗಳಿಗೆ ಒಂದ್ ಸ್ವಲ್ಪ ಆಶ್ರಯ ಆಗುತ್ತೆ, ಕುಡಿಯಕ್ಕೆ ಅವಕ್ಕೆ ನೀರು ಸಿಗುತ್ತೆ. ಆದರೆ ಇದು ಯಾವಾಗ ಮೈಸೂರು ನಗರ ಬೆಳೀತಾ ಹೋಯ್ತು, ಇಲ್ಲಿನ ಜನರಿಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದು ಕಲ್ಪನೆಗೆ ಬಂತು, ಆಡಳಿತಗಾರರಿಗೆ ಗೊತ್ತಾಯ್ತು. ಆವಾಗ ಈ ಏನು ನೀರು ಶೇಖರಣೆ ಆಗ್ತಾ ಇದ್ದ ಜಾಗಗಳಿತ್ತು ಅವುಗಳನ್ನ ಅಭಿವೃದ್ಧಿ ಮಾಡಿ ಕಟ್ಟೆಗಳನ್ನ ಕಟ್ಟಿ ಕೆರೆಗಳನ್ನಾಗಿ ಮಾಡುದು. ಆ ಕೆರೆಗಳನ್ನ ಮಾಡಿದಾಗ ಏನಾಯ್ತು ಅಂದ್ರೆ, ಜನಕ್ಕೆ ಸುಲಭವಾಗಿ ನೀರು ಸಿಗೋ ಹಾಗಾಯ್ತು. ನೀರಿಗೆ ಹಾಹಾಕಾರ ಇರ್ಲಿಲ್ಲ. ಹಾಹಾಕಾರ ಇದುವೆ ಆ ಕೆರೆ ಇದೆಯಪ್ಪ, ಆ ಕೆರೆನಲ್ಲಿ ಯಾವಾಗ ಹಾಹಾಕಾರ ಆಗ್ತಿತ್ತು ಅಂತಂದ್ರೆ, 2 ವರ್ಷ 3 ವರ್ಷ ಏನು ಮುಂಗಾರು ಮಳೆ ಇದೆ, ಆ ಮುಂಗಾರು ಮಳೆ ತಪ್ಪೋದಾಗ ಈ ಕೆರೆಗಳು ಬತ್ತು ಹೋದಾಗ ಆವಾಗ ಸಮಸ್ಯೆ ಆಗ್ತಾ ಇತ್ತು. ಅದು ಎಲ್ಲೋ ಅಪರೂಪಕ್ಕೆ 8 ವರ್ಷಕ್ಕೋ 10 ವರ್ಷಕ್ಕೋ ಆವತ್ತಿನ ಪರಿಸ್ಥಿತಿಗಳಲ್ಲಿ ಆಗೋದು. ಸೊ ಹೀಗಾಗಿ ಏನಾಗ್ತಿತ್ತು ಅಂತಂದ್ರೆ, ಈ ಕೆರೆಗಳು ಪ್ರಮುಖ ಪಾತ್ರ ವಹಿಸಿದ್ವು. ಇದನ್ನ ಮನಗಂಡು ನಾವು ಇತಿಹಾಸ ನೋಡಿದ್ರೆ ವಿಜಯನಗರ ಕಾಲದಿಂದಲೇ ಈ ಕೆರೆಗಳು ನಾಲೆಗಳು ಇವೆಲ್ಲವೇ ಬೆಳ್ಕೊಂಡು ಬಂದಿರೋದು ನಾವು ನೋಡ್ತೀವಿ. ಮೈಸೂರಿನ ಇತಿಹಾಸದಲ್ಲಿ ಈ ದೊಡ್ಡ ಕೆರೆ ಇದೆಯಲ್ಲ, ಈ ದೊಡ್ಡ ಕೆರೆ ಚೋಳರ ಕಾಲದಲ್ಲೇ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಒಂದು ಚಿತ್ರ ಸಿಗುತ್ತೆ. ಅದನ್ನ ಆವತ್ತಿಗೆ ಚೋಳ ಕೆರೆ ಅಂತ ಕರೀತಾ ಇದ್ರು ಅಂತ ಇತಿಹಾಸ ಘೋಷಿಸುತ್ತೆ. ಸೊ ಚೋಳರ ಕಾಲದಲ್ಲಿ ಇದು ಕೆರೆ ಆಗಿದ್ದರಿಂದ ಇದು ಚೋಳ ಕೆರೆ ಆಗಿತ್ತು. ಆಮೇಲೆ ಈ ಕೆರೆ ಮಹಾರಾಜರು ಹೆಸರು ಮರ್ತೆ ಅವ್ರು ಇದನ್ನ ಅಭಿವೃದ್ಧಿ ಮಾಡಿ ಇದನ್ನ ಕೆರೆನ ಮಾಡಿರೋ ದೊಡ್ಡ ದೇವರಾಜ ಒಡೆಯರು. ದೊಡ್ಡ ದೇವರಾಜ ಒಡೆಯರು ಅದನ್ನ ಅಭಿವೃದ್ಧಿ ಮಾಡಿ ಅದನ್ನ ದೊಡ್ಡ ಕೆರೆ ಅಂತ ಕರೆದು, ಆ ದೊಡ್ಡ ಅನ್ನೋದು ಎರಡೂ ಆಗತ್ತೆ. ದೊಡ್ಡ ದೇವರಾಜರು ದೊಡ್ಡ ಕೆರೆ, ಅದು ಊರಿಗೆ ದೊಡ್ಡ ಕೆರೆ ಆಗಿತ್ತು, ದೇವರಾಜ ಒಡೆಯರ್ ಕೆರೆನೂ ಆಗಿತ್ತು. ಸೊ ಹೀಗಾಗಿ ನಮಗೆ ಅಲ್ಲಿಂದಲೇ ಇದ್ರಿಗೆ ಇತಿಹಾಸ ಸಿಗುತ್ತೆ. ಅವ್ರು ಅದನ್ನ ಅಲ್ಲೊಂದು ಕಟ್ಟೆ ಕಟ್ಟಿಸಿ ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ರು. ರಾಯಶಾದು ಚೋಳರ ಕೆರೆ ಆಗಿದ್ದಾಗ ಶಿಥಿಲವಾಗಿತ್ತು ಏನೋ. ಚೋಳರು ಕೆರೆಗಳು ಕಟ್ಸಕ್ಕೆ ಆವತ್ತಿನ ಪರಿಸ್ಥಿತಿಯಲ್ಲಿ ಆವತ್ತಿನ ಇತಿಹಾಸ ನಾವು ನೋಡಿದಾಗ ಪ್ರಸಿದ್ಧರಾಗಿದ್ರು. ಸೊ ಹಾಗಾಗಿ ಇಲ್ಲೂ ಚೋಳ ಕೆರೆ ಇತ್ತು. ಸೊ ಯಾಕೆಂದ್ರೆ ಊರಿನ ಪಕ್ಕದಲ್ಲಿ ಒಂದು ಕೆರೆ ಬೇಕು ಅಂದ್ಬಿಟ್ಟು ಒಂದು ಚೋಳ ಕೆರೆ ಇತ್ತು. ಯಾಕೆ ಅಂತಂದ್ರೆ ಈ ಕೆರೆ ಅಲ್ಲಿ ಯಾಕಿತ್ತು ಅಂತಂದ್ರೆ, ಈ ಚಾಮುಂಡಿ ಬೆಟ್ಟಕ್ಕೆ ಆವತ್ತಿನ ರಾಜರು ಆಡಳಿತಗಾರರು ಹೋಗ್ತಾ ಇದ್ದಿದ್ರಿಂದ ಮಹಾಬಲೇಶ್ವರನ ಪೂಜೆಗೆ ಚಾಮುಂಡಿ ಬೆಟ್ಟ ಸಾಕಷ್ಟು ಆವತ್ತುವೇ ಪ್ರಸಿದ್ಧಿ ಆಗಿದ್ದರಿಂದ ಈ ಇದಕ್ಕೆ ಭಕ್ತಿಗೆ ಪೂಜೆಗೆ ಪ್ರಸಿದ್ಧಿ ಆಗಿದ್ದರಿಂದ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಿದ್ದು ಸಾಮಾನ್ಯವಾಗಿತ್ತು ಈ ಕಡೆ ಬಂದಾಗ. ಸೊ ಹೀಗಾಗಿ ಈ ಚೋಳಕೆರೆ ಇಲ್ಲಿ ಕಟ್ಟಿಸಿ ಅದು ಚಾಮುಂಡಿ ಬೆಟ್ಟದ ಬುಡವರೆಗೂ ಹೋಗ್ತಾ ಇದ್ರಿಂದ ಆ ಚೋಳರು ಅದನ್ನು ಕಟ್ಟಿಸಿ ಅಭಿವೃದ್ಧಿ ಮಾಡಿದ್ರು. ಅದಾದ್ಮೇಲೆ ಈ ಮೈಸೂರಿನ ಮಹಾರಾಜರು ಪ್ರಾರಂಭದಲ್ಲಿ ಒಬ್ಬರಾದ ದೊಡ್ಡ ದೇವರಾಜ ಒಡೆಯರು ಅವರು ಅದನ್ನ ಕಟ್ಟಿಸಿದ್ರು ಅನ್ನೋದೆಲ್ಲ ಏನಿದೆ. ಸೊ ಹೀಗಾಗಿ ಅದು ಈವನ್ ವ್ಯಾಪ್ತಿ ಅದು ಬೆಳೆದಿದ್ರಿಂದ ಇವತ್ತು ಇದ್ರದ್ದು ದೇವಸ್ಥಾನ ಏನಿದೆ ಅರಮನೆಯಲ್ಲಿ ಈ ಕೋಡಿ ಬಸವೇಶ್ವರ ಅವೆಲ್ಲ, ಆ ಕೋಡಿ ಬಸವೇಶ್ವರನ ಯಾಕೆ ಆಗ್ತಿತ್ತು ಅಂದ್ರೆ ಹೆಸರು ಯಾಕೆ ಬಂತು ಅಂತಂದ್ರೆ, ಅಲ್ಲಿ ಆ ದೊಡ್ಡ ಕೆರೆಯ ಕೋಡಿ ಒಳಗಡೆ ಬರ್ತಿತ್ತು, ಕೋಟೆ ಒಳಗಡೆ. ಆವತ್ತಿನ ಕೋಟೆ ಸಣ್ಣ ಕೋಟೆ, ಮಣ್ಣಿನ ಕೋಟೆ. ಆ ಮಣ್ಣಿನ ಕೋಟೆನಲ್ಲಿ ಇದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿದ್ರು. ಆ ನೀರು ಅರಮನೆ ಒಳಗೆ ಬರ್ತಾ ಇತ್ತು. ಸೊ ಹೀಗಾಗಿ ಅದು ಕೋಡಿ ಭೈರವೇಶ್ವರ ಆಗಿತ್ತು. ಕೋಡಿ ಇತ್ತು ಅಲ್ಲಿ.
ನೀರಿನ ಕೋಡಿ ಹರಿತಾ ಇತ್ತು. ಹ್ಮ್ ಹಾಗಾಗಿ ಅದು ಕೋಡಿ ಭೈರವೇಶ್ವರ. ಆಮೇಲೆ ನಮ್ಗೆ ಈ ದೊಡ್ಡ ಕೆರೆಗೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾ ಇತ್ತು ಅಂತಂದ್ರೆ, ಅದು ಜನ ಹೋಗಿ ಮೈಸೂರಿನ ಜನ ಆ ಕಡೆ ಯಾರಿದ್ದಾರೆ ಆ ಕಡೆ ಜನ ಎಲ್ಲ ನಸರ್ಬಾದ್ನವರು ಅವರೆಲ್ಲ ಹೋಗಿ ಈ ಕಡೆ ಚಾಮುಂಡಿ ಎಕ್ಸ್ಟೆನ್ಷನ್ ಅಂತ ಇವತ್ತು ಏನ್ ಹೇಳ್ತೀವಿ, ಚಾಮುಂಡಿಪುರಮ್ಮು, ಈ ವಿದ್ಯಾರಣ್ಯಪುರಮ್ಮು, ಅದು ಡೆವಲಪ್ ಆಗಿಲ್ಲ, ಅವೆಲ್ಲ ಸಣ್ಣ ಜಾಗಗಳು. ಅಲ್ಲಿಂದೆಲ್ಲ ಜನ ಹೋಗಿ ಅಲ್ಲಿ ನೀರು ತರೋದು. ಹ್ಮ್ ಅದಕ್ಕೋಸ್ಕರ ದೊಡ್ಡ ಕೆರೆಯಲ್ಲಿ ಮೆಟ್ಲುಗಳ ಮೇಲೆ ನಿಮಗೆ ಸಣ್ಣ ಸಣ್ಣ ದೇವಸ್ಥಾನಗಳಿದೆ. ಹ್ಮ್ ಆಂಜನೇಯನ ದೇವಸ್ಥಾನ ಕಟ್ಟಿದ್ದಾರೆ ಒಂದು ವೇಳೆ. ಹ್ಮ್ ಸೊ ಈ ಆಂಜನೇಯನ ದೇವಸ್ಥಾನ, ಈ ತರದ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ, ದೊಡ್ಡ ಕೆರೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ಕೊಂಡು ಬಂದು ಮನೆಗೆ ಬಂದು ಆಮೇಲೆ ಅವರ ಊಟ ತಿಂಡಿ ದಿನನಿತ್ಯ ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹ್ಮ್ ಹ್ಮ್ ಸೊ ಹೀಗಾಗಿ ಆ ದೊಡ್ಡ ಕೆರೆ ಆವತ್ತಿನ ಜೀವನಕ್ಕೆ ಮಹತ್ವದ ಪಾತ್ರ ವಹಿಸಿದೆ. ಹ್ಮ್ ಎಲ್ಲಿವರೆಗೆ ಅಂತಂದ್ರೆ ಅದರ ಪಾತ್ರ ದೊಡ್ಡದು ಅಂದಾಗ, ಈಗ ಇದು ಅರಮನೆ ಹಿಂದಿನ ಮುಮ್ಮಡಿ ಕೃಷ್ಣಾರ್ಜುನ ಕಾಲದಲ್ಲಿ ಕಟ್ಟಿದ್ದ ಅರಮನೆ, ನಾ ಹೇಳಿದ್ನಲ್ಲ ಅರಗಿನ ಮನೆ ಮತ್ತೆ ಹೌದು. ಇದರ ಮನೆ, ಮರದ ಮನೆ. ಆ ಮರದ ಮನೆ ಯಾವಾಗ ಸುಟ್ಟೋಯ್ತು, ಆ ಸುಟ್ಟೋದಾಗ ನೀರು ಸಾಕಷ್ಟು ಬೇಕಾಗಿತ್ತು, ಅದನ್ನ ಆರ್ತ ಪ್ರಯತ್ನ ಮಾಡಿದ್ರು. ಹ್ಮ್ ಮೈಸೂರಿನ ಜನರೆಲ್ಲ ಹೋಗಿ ಯಾವ ಪಾತ್ರ ಸಿಗುತ್ತೆ ಆ ಪಾತ್ರದ ನೀರು ತಂದು ಅದನ್ನ ಆರ್ತ ಪ್ರಯತ್ನ ಮಾಡಿದ್ರು. ಆ ನೀರು ಎಲ್ಲಿ ಅಂತ ತರ್ತಾರೆ ಅಂದ್ರೆ ದೊಡ್ಡ ಕೆರೆ ಅಂತ ತರ್ತಾರೆ. ಹ್ಮ್ ಆ ದೊಡ್ಡ ಕೆರೆಯಿಂದಲೇ ಅರಮನೆಗೆ ನೀರು, ಕುಡಿಯೋ ನೀರು ಕೂಡ ಸರಬರಾಜು ಆಗ್ತಾ ಇರ್ತದೆ. ಹ್ಮ್ ಹ್ಮ್ ಅದಕ್ಕೂ ಅಲ್ಲಿ ವ್ಯವಸ್ಥೆ ಇತ್ತು. ಹ್ಮ್ ಅಲ್ಲಿಂದ ಕೊಳವೆಗಳನ್ನು ಹಾಕಿ ದೊಡ್ಡ ಕೆರೆಯಿಂದ ಅರಮನೆಗೆ ಕುಡಿಯೋ ನೀರನ್ನ ಆವತ್ತು ತರ್ತಾ ಇದ್ರು ಅಂತ. ಅದೇ ರೀತಿ ಮೈಸೂರಿಗೆ ಪೂರ್ಣಯ್ಯನವರು ಪೂರ್ಣಯ್ಯ ನಾಲೆ ಮಾಡಿ, ಆ ಪೂರ್ಣಯ್ಯ ನಾಲೆ ಯಶಸ್ವಿ ಆಗದೆ ಹೋದಾಗ, ಪೂರ್ಣಯ್ಯ ನಾಲೆ ಯಾಕೆ ಮಾಡಿಸಿದ್ರು ಅಂತಂದ್ರೆ ಮೈಸೂರಿಗೆ ಇದರಿಂದ ಕಾವೇರಿ ನೀರು ತರಬೇಕು, ಕೆ ಆರ್ ನಗರದ ಅವತ್ತಿಂದನೇ ಪ್ರಯತ್ನ ಇತ್ತು. ಹ್ಮ್ ಅನ್ನೋ ಉದ್ದೇಶದಿಂದ ಅವರು ಅದನ್ನು ಮಾಡಿಸಿದ್ರು. ಹ್ಮ್ ಆವತ್ತು ಅದು ನೀರು ಬರ್ದೇನೆ ಅದು ಆ ಯೋಜನೆ ಸಫಲವಾಗದೆ ಹೋದಾಗ, ಸಕ್ಸಸ್ ಆಗದೆ ಹೋದಾಗ ಅವ್ರೇನ್ ಮಾಡ, ಈ ಮುಮ್ಮಡಿ ಕೃಷ್ಣಾರ್ಜುನರು ಇಲ್ಲಿಂದ ಕುಕ್ಕರಹಳ್ಳಿ ಕೆರೆಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿಂದ ಪೈಪ್ಗಳನ್ನ ಹಾಕಿ ಆ ಪೈಪ್ಗಳ ಮೂಲಕ ಈ ಭಾಗದ ಜನಕ್ಕೆ, ಪಶ್ಚಿಮ ಭಾಗದ ಜನಕ್ಕೆ ನೀರು ಸಿಗೋ ಹಾಗೆ ಮಾಡ್ತಾರೆ. ಸುಮಾರು 10,000 ಜನಕ್ಕೂ ಏನೋ ಅವತ್ತು ಕುಕ್ಕರಹಳ್ಳಿ ಕೆರೆಯಿಂದ ನೀರು ಸರಬರಾಜಾಗುತ್ತೆ. ನೋಡಿ ಸರ್, ನಂಬೋದು ಈಗ ಇವತ್ತಿನ ಇದಕ್ಕೆ ಅದು ನಂಬೋದಕ್ಕೆ ಆಗಲ್ಲ ಆ ರೀತಿ ಅಂತ. ಇವತ್ತು ನಾವು ಏನೋ ಮೂಡ ಆಫೀಸ್ ನೋಡ್ತೀವಿ, ಹ್ಮ್ ಮೂಡ ಅಂದ್ರೆ MD ಮಾಡಿದ್ರು, ಹೌದು. ಹಾ ಸರ್. ಈ ಕಡೆ ಒಂದು ಹೊಸ ಬಿಲ್ಡಿಂಗ್ ಆಮೇಲೆ ಕಟ್ಟಿದ್ರು. ಹೌದು. ಮೊದಲು ಒಂದೇ ಇತ್ತು, ಅದರ ಪಕ್ಕದಲ್ಲಿ ಹ್ಮ್ ಇನ್ನೊಂದು ಕಟ್ಟಿದ್ರು. ಆ ಕಟ್ಟಿದ ಜಾಗದಲ್ಲಿ ಜ್ಯುಯಲ್ ಫಿಲ್ಟರ್ ಇತ್ತು. ಹ್ಮ್ ಜ್ಯುಯಲ್ ಫಿಲ್ಟರ್ ಹೇಗೆ ಅಂತಂದ್ರೆ, ಈ ಕುಕ್ಕರಳ್ಳಿ ಕೆರೆಯಿಂದ ನೀರು ಬಂದು ಆ ನೀರು ಜ್ಯುಯಲ್ ಫಿಲ್ಟರ್ಗೆ ಬಂದು ಹ್ಮ್ ಅಲ್ಲಿ ಅದು ಶೋಧನೆ ಆಗಿ ಹ್ಮ್ ಅಲ್ಲಿ ಅದನ್ನ ಫಿಲ್ಟರ್ ಮಾಡಿ ಆ ನೀರನ್ನ ಈ ಪೈಪ್ಗಳಿಂದ ಸರಬರಾಜು ಆಗ್ತಾ ಇದೆ. ಹ್ಮ್ ಸೊ ಅದಕ್ಕೆ ಏನಾಗಿತ್ತು, ಈ ನೀರನ್ನ ನಿಯಂತ್ರಣ ಮಾಡೋಕೆ, ಕುಕ್ಕರಳ್ಳಿ ಕೆರೆಯಿಂದ ಬರೋ ನೀರನ್ನ ನಿಯಂತ್ರಣ ಮಾಡೋಕೆ ಇದರ ಕ್ರೊಕೊಡೈಲ್ ಹಿಂಭಾಗದಲ್ಲಿ ಅದಕ್ಕೆ ಒಂದು ವಾಲ್ವ್ ಕೂಡ ಇತ್ತು. ಹ್ಮ್ ಸೊ ಹೀಗಾಗಿ ಆ ಕುಕ್ಕರಳ್ಳಿ ಕೆರೆಯಿಂದ ನಮಗೆ ನೀರು ಸರಬರಾಜಾಗಿ ಈ ಕಡೆ ಪಾರ್ಶ್ವದ ಜನಕ್ಕೆ ನೀರು ಸರಬರಾಜು. ಅಂದ್ರೆ ಒಂದ್ ರೀತಿ ನೋಡಕ್ ಹೋದ್ರೆ ಒಂಥರ ಡೌನ್ ಆಗತ್ತೆ. ಕುಕ್ಕರಳ್ಳಿ ಕೆರೆಯಿಂದ ನಾವ್ ಹೇಳ್ತಾ ಇರೋದೆಲ್ಲ ಪೂರ್ತಿ ತಗೊಂಡು ಡೌನ್ ಗೆನೆ ಬರುತ್ತೆ ಅದು ನೀರ್ ಫ್ಲೋಗುನು. ಮೈಸೂರು ಇರೋದು ಎರಡು ದಿಣ್ಣೆಗಳ ಮಧ್ಯದಲ್ಲಿ. ಹೌದು ಹೌದು. ಈ ಕಡೆ ಮಹಾರಾಜ ಕಾಲೇಜ್ ಒಂದು ದಿಣ್ಣ, ಹೌದು. ಆ ಕಡೆ ಲಲಿತ್ ಮಹಲ್ ಒಂದು ದಿಣ್ಣ. ಹೌದು, ಆ ಮಧ್ಯದಲ್ಲಿ ದೋಣಿ ತರ ಇದು. ಹೌದು, ಇದು ಆಗಿರೋದ್ರಿಂದ ಇಲ್ಲೆಲ್ಲ ಕೆರೆಗಳು ಮಾಡೋಕೆ ಸುಲಭ ಆಯ್ತು. ಆಮೇಲೆ ಈ ದೊಡ್ಡ ಕೆರೆಯಿಂದ ಏನಾಯ್ತು, ಇಟಗಿಗೌಡ ಜನಕ್ಕೆ, ಈ ಕಡೆ ನಾ ಹೇಳ್ದಲ್ಲ ಚಾಮುಂಡಿಪುರಮು, ಈ ಕಡೆ ಜನಕ್ಕೆ ನೀರಿನ ವ್ಯವಸ್ಥೆಗೆ ಸುಲಭ ಆಯ್ತು. ನಾ ಹೇಳ್ದಾಗೆ ಅಲ್ಲಿ ಹೋಗಿ ಸ್ನಾನ ಅದು ಮಾಡ್ಕೊಂಡು, ಪೂಜೆ ಪುನಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ಆಮೇಲೆ ದಿನದ ವ್ಯವಹಾರ ಏನಿದೆ ಅದನ್ನ ಮಾಡ್ಕೊಂಡು ಹೋಗೋದು. ಅರಮನೆಗೂ ಕುಡಿಯೋ ನೀರು ಅವತ್ತು ಸಪ್ಲೈ ಆಗುತ್ತೆ. ಸೊ ಹೀಗಾಗಿ ನಮಗೆ ಕುಕ್ಕನಹಳ್ಳಿ ಕೆರೆ ಮತ್ತೆ ಇದು ದೊಡ್ಡ ಕೆರೆ ಇವೆರಡನೇ ಪ್ರಮುಖವಾದ ನೀರಿನ ಪಾತ್ರವಾಗಿತ್ತು. ಅಂದ್ರೆ ಅರ್ಧ ಭಾಗ ಮೈಸೂರಿಗೆ ಕುಕ್ಕರಳ್ಳಿ ಕೆರೆ, ಇನ್ನರ್ಧ ಭಾಗ ದೊಡ್ಡ ಕೆರೆ. ದೊಡ್ಡ ಕೆರೆ ಅದಲ್ದೇನೆ ಏನಾಯ್ತು ಅಂದ್ರೆ, ಕೆಲವರು ವ್ಯಕ್ತಿಗಳನ್ನೇ ತಮ್ಮ ಸೇವೆ ಅನ್ಕೊಂಡು, ಸಮಾಜಕ್ಕೆ ಸೇವೆ, ಒಂದು ದೇವರ ಸೇವೆ ಅನ್ಕೊಂಡು ಅವರುಗಳನ್ನ ಕೆರೆಗಳಲ್ಲಿ ಕಟ್ಟಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಸುಬ್ರಾಯನ ಕೆರೆ. ಹೌದು.
ಅಲ್ಲಿ ಭಾಗವತ ಸುಬ್ರಾಯರು ಅದನ್ನ ಕಟ್ಟಿದ್ರಿಂದ ಹ್ಮ್ ಅದು ಸುಬ್ರಾಯನ ಕೆರೆ. ಹಾ ಸೊ ಆ ಭಾಗವತ ಸುಬ್ರಾಯರು ಅರಮನೆಯಲ್ಲಿ ಭಾಗವತ ವಾಚನ ಮಾಡ್ತಾ ಇದ್ದಿದ್ರಿಂದ ಅವ್ರಿಗೆ ಭಾಗವತ ಸುಬ್ಬರಾಯರು ಅಂತ ಹೆಸರು ಬಂತು. ಅವರು ಮಾಡ್ತಿದ್ದು ಅದಕ್ಕೆ ಸುಬ್ಬರಾಯ. ಅದು ದಾನ ಕೊಟ್ಟಿದ್ದು ಜಾಗನ ಸರ್? ಅದು ದಾನ ಕೊಟ್ರ ಸರ್ ಅದನ್ನ ಕೆರೆ ಕಟ್ಟೋದಕ್ಕೆ? ಹೌದು, ದಾನ ಅಂದ್ರೆ ಈ ಜಾಗ ಇತ್ತು, ಅಲ್ಲಿ ನೀರು ವ್ಯವಸ್ಥೆ ಮಾಡಿ ಈ ಕಡೆಯ ಜನಕ್ಕೆ ನೀರು ಸಿಗುವ ಹಾಗೆ ಅದನ್ನ ವ್ಯವಸ್ಥೆ ಮಾಡಿದ್ರು. ಸೊ ಸುಬ್ರಹ್ಮಣ್ಯ ಇದಕ್ಕೆ ಅಂತ ಭಾಗವತ ಸುಬ್ರಾಯರು. ಈ ಕಡೆ ಜೀವನ್ ರಾಯನ್ ಕಟ್ಟೆನ ಅರಮನೆಯಲ್ಲಿ ಇದ್ರು ಒಬ್ಬರು ಜೀವಣ್ಣ ರಾಯ ಅನ್ನೋರು, ಅವ್ರು ಅದನ್ನ ಇಲ್ಲಿ ಕಟ್ಟೆ ಕಟ್ಟಿಸಿದ್ರು, ಜೀವನ್ ರಾಯನ್ ಕಟ್ಟೆ. ಅಲ್ಲೂ ನೀರು ಇತ್ತು, ಅದುವೇ ಆ ಕಡೆ ಜನಕ್ಕೆ ಅನುಕೂಲ ಆಗಿತ್ತು. ಈ ರೀತಿ ಮೈಸೂರು ನಗರದಲ್ಲಿ ಈ ಪ್ರಮುಖವಾದ 4-5 ಕೆರೆಗಳು ಏನಿತ್ತು, ಈ ಕೆರೆಗಳು ನೀರಿನ ಆಶ್ರಯ ಜನಕ್ಕೆ ಕೊಟ್ಟಿದ್ದು. ಫಾರ್ ಎಕ್ಸಾಂಪಲ್, ನಾವು ಈ ಸುಬ್ರಾಯನ್ ಕೆರೆಯಿಂದ ಮುಂದೆ ಹೋಯ್ತು ಅಂದ್ರೆ ನಾಲಾ ಬೀದಿ ಅಂತ. ಹೌದು, ನಾಲಾ ಬೀದಿ. ಅಲ್ಲೊಂದು ನಾಲೆ ಇತ್ತು. ಓ, ನಾಲೆ ಇತ್ತು. ಓ, ಈಗಲೂ ನಾಲಾ ಬೀದಿ ಅನ್ನೋದು ಇದೆ. ನಾಲಾ ಬೀದಿ ಅಂತ ಇವತ್ತು ಇದೆ. ಸೊ ಹೀಗೆ ಇವೆಲ್ಲ ವ್ಯವಸ್ಥೆ ಆಯ್ತು. ಆಮೇಲೆ ನಾವು ಇವತ್ತು ಹೋಗ್ತಾ ನಾವು ಈ ಕೆಲವು ಕಡೆ ದೊಡ್ಡ ದೊಡ್ಡ ಮೋರಿಗಳನ್ನು ನೋಡ್ತೀವಿ. ಹೌದು 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 ಹೌದು, ಇದನ್ನ ನೋಡ್ತೀವಿ, ಒಂದು ಕಾಲುವೆ ತರ ದೊಡ್ಡದಿದೆ. ಅವೆಲ್ಲ ಯಾಕೆ ಬಂತು? ಈ ಗಾಯತ್ರಿ ಥಿಯೇಟರ್ ಪಕ್ಕ ಆ ಕಡೆ ದೊಡ್ಡ ದೊಡ್ಡ ಮೋರಿಗಳೆಲ್ಲ ಇದೆ. ದೊಡ್ಡ ದೊಡ್ಡ ಹೌದು ಹೌದು. ಯಾಕೆ ಬಂತು? ಇದನ್ನೇ ನಡೆದು ಇವರು ಪೂರ್ಣಯ್ಯ ನಾಲೆ ಮಾಡಿದಾಗ ಏನ್ ನಾಲೆಗಳು ಮಾಡಿದ್ರು, ಅಲ್ಲಿಂದ ಬೇರೆ ಕಡೆಗೆ ನೀರು ಹೋಗಿ ಸಂಪರ್ಕಗಳ ವ್ಯವಸ್ಥೆ ಕೂಡ ಆಗಿತ್ತು. ಓಕೆ. ಆ ಸಂಪರ್ಕಗಳ ಮೇನ್ ಪೂರ್ಣಯ್ಯ ನಾಲೆ ಬೈಲೂರು ಆದ್ರೂ ಈ ಸಂಪರ್ಕದ ಏನು ನಾಲುವೆಗಳನ್ನ ಮಾಡಿದ್ರು, ಆ ಸಂಪರ್ಕದ ನಾಲುವೆಗಳಲ್ಲಿ ಈ ಮಳೆ ನೀರು ಮಳೆ ಬಂದಾಗ ಆ ನೀರು ಹರ್ಕೊಂಡು ಬಂದು ಈ ಕೆರೆಗಳಿಗೆ ತುಂಬ್ಕೋತಿತ್ತು. ಇಲ್ಲಿ ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಆವತ್ತಿನ ಕಾಲಕ್ಕೆ ನೀರು ಹಾರ್ವೆಸ್ಟಿಂಗ್ ಅಂತ ನಾವು ಇವತ್ತೇನು ದೊಡ್ಡ ಮಾತು ಹೇಳ್ತೀವಿ, ಆವತ್ತಿನ ಕಲ್ಪನೆ ಯಾರಿಗೆ ಬಂದಿತ್ತು, ಉಪಯೋಗನ ಆಗ್ತಾ ಇತ್ತು. ಅದನ್ನ ಮೈಸೂರು ಮಹಾರಾಜರು ಸಾಧನೆ ಮಾಡಿದ್ರು. ಈ ಕುಕ್ಕರಳ್ಳಿ ಕೆರೆಗೆ ಏನ್ ನೀರು ಬರುತ್ತೋ ಆ ಕಡೆಯಿಂದ ಆ ಮಾನಸಗಳು ಗೊತ್ತಿ ಆ ಕಡೆಯಿಂದ ಏನ್ ನೀರು ಹರಿದು ಬರುತ್ತೆ, ಆ ನೀರು ಅಲ್ಲಿಗೆ ನಿಲ್ದೇನೆ ಅಲ್ಲಿಂದ ಮುಂದಕ್ಕೆ ಈ ನೀರು ಹರ್ಕೊಂಡು ಬರೋ ಹಾಗೆ ಈ ಬೋರಿಗಳ ವ್ಯವಸ್ಥೆ ಮಾಡ್ತಾರೆ. ಅದೇನಾಯ್ತು ಅಂದ್ರೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಇಂಟರ್ಲಿಂಕ್ ಆದಾಗೆ ಅಲ್ಲಿ ಎಕ್ಸಸ್ ಆಗಿದ್ದ ನೀರು ಅಲ್ಲಿ ಯಾವಾಗ ಈ ಇದು ಬಂದು ಮಳೆ ಜಾಸ್ತಿ ಬಂದು ಕೋಡಿ ಬೀಳುತ್ತೆ, ಇಲ್ಲಿಗೆ ಬರೋದು. ಕೋಡಿ ಬರೋದನ್ನ ಈ ಇದರಲ್ಲಿ ಹರ್ಕೊಂಡು ಬಂದು ಇನ್ನೊಂದು ಕೆರೆಗೆ ಅದು ತುಂಬುವಾಗಾಗಿ ಆ ಕೆರೆನಲ್ಲಿ ಆ ನೀರು ತುಂಬಿದಾಗ ಅಲ್ಲಿಂದ ಇನ್ನೊಂದು ಕೆರೆಗೆ ಹೋಗಿ ಅಲ್ಲಿ ಅದನ್ನ ತುಂಬಿಕೊಂಡು ಕೊನೆಗೆ ದೊಡ್ಡ ಕೆರೆಗೆ ಹೋಗ್ತಾ ಇತ್ತು. ಸೊ ಹೀಗಾಗಿ ಒಂದು ಕೆರೆ ಹಾಗೇನೆ ಆ ಕಡೆ ಜೀವನ್ ರಾಯನ್ ಕಟ್ಟೆಗೆ ಹೋಗ್ತಾ ಇತ್ತು, ಆ ಕಡೆ ಇನ್ನೊಂದು ನಾಲೆ ಇದರಿಂದ ಕುಕ್ಕರಳ್ಳಿ ಕೆರೆಯಿಂದ ಸಿಲ್ಕ್ ಫ್ಯಾಕ್ಟರಿಗೆ ನೀರು ಬದಲಿಸ್ತಾ ಇತ್ತು. ಸೊ ಹೀಗೆ ಆರ್ಥಿಕವಾಗಿಯೂ ಬೆಳಗ್ಗೆ ಇವುಗಳು ಕಾರಣ ಆಗಿದ್ವು. ಹೀಗಾಗಿ ಒಂದು ನಾಲೆಯಿಂದ ಇನ್ನೊಂದು ನಾಲೆಗೆ ನೀರು ಇಲ್ಲಿಂದ ನೀರು ಸದಾ ಕಾಲದಲ್ಲೂ ಸಿಗುವ ಹಾಗೆ ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ಜನರಿಗಾಗ್ಲಿ ತೊಂದರೆ ಆಗ್ತಾ ಇರಲಿಲ್ಲ. ಈ ದೂರದೃಷ್ಟಿ ಇಟ್ಕೊಂಡು ಮಹಾರಾಜಗಳು ಆವತ್ತು ಕೆಲಸ ಮಾಡಿದ್ರು. ಮುಗುಡಿ ಕೃಷ್ಣಾಜಿಗಳು ಪಟೇಲೆ ಯಾವ್ದಿರಲಿ, ಯಾವಾಗ ವಾಣಿವಿಲಾಸ ಸನ್ನಿಧಾನದವರು ನಮ್ಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡಿದ್ರು, ವಾಣಿವಿಲಾಸ ಇದನ್ನ ಕಟ್ಟಿ ವರ್ಕ್ಸ್ ಕಟ್ಟಿ ನೀರು ಇದರಿಂದ ಕೊಳಾಯಿಗಳಿಂದ ರೆಗ್ಯುಲರ್ ಆಗಿ ನೀರು ಬರೋ ವ್ಯವಸ್ಥೆ ಮಾಡಿದ್ರು. ಆವತ್ತಿಂದ ಇವುಗಳ ಪ್ರಾಮುಖ್ಯತೆ ಕಡಿಮೆ ಆಗಿ ಕ್ರಮೇಣ ಇವು ಅಸ್ತಿತ್ವನ ಕಳ್ಕೊಂಡಿವೆ. ಹೀಗಾಗಿ ಇವುಗಳು ಒಂದು ವಿಶಿಷ್ಟವಾದ ದೊಡ್ಡದಾದ ಇತಿಹಾಸ ಇದೆ. ಇತಿಹಾಸದ ಮೂಲ ಇದು. ಇದನ್ನ ಇನ್ನೂ ಸಮಗ್ರವಾಗಿ ಬೇಕಿದೆ. ಇಲ್ಲ, ಅದ್ಭುತವಾಗಿ ಮಾಹಿತಿಗಳು ಕೊಟ್ರಿ ಸರ್. ಒಂದೇ ಒಂದು ಸಣ್ಣ ಇದು ಸರ್ ಕನ್ಕ್ಲೂಡ್ ಮಾಡಿ, ಮೈಸೂರು ಕನ್ಸರ್ವೆನ್ಸಿ ಗಲ್ಲಿಗಳು ತಮಗ್ ಗೊತ್ತಿದೆ, ಬಹುಶಃ ನಾವ್ ಎಲ್ಲೂನು ಕೇಳದೆ ಇರೋಂತ ಕೆಲವೊಂದು ವಿಚಾರಗಳು ಕನ್ಸರ್ವೆನ್ಸಿ ಗಲ್ಲಿಲಿದೆ. ಇವತ್ತಿನಿಗೆ ಪ್ರಸ್ತುತ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಡ್ರೈನೇಜ್ ಸಿಸ್ಟಮ್ ಮನೆಯಿಂದ ಹಿಂಭಾಗ ಇದ್ರೆ ಅದು ಯಾವುದೇ ಸಾರ್ವಜನಿಕ ತೊಂದರೆ ಆಗದೆ ಇರೋ ರೀತಿನಲ್ಲಿ ಅದನ್ನ ಡಿಸ್ಪೋಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟಿತ್ತು. ಅದ್ರ ಬಗ್ಗೆ ತಮ್ಮಲ್ಲಿ ಏನೋ ಮಾಹಿತಿ ಇದೆಯಾ ಸರ್? ಏನಿಲ್ಲ, ಈಗ ವಿಶ್ವೇಶ್ವರಯ್ಯ ಪೀರಿಯಡ್ ಅಲ್ಲಿ ಅವರ ಹಿಂದಿನ ಪೀರಿಯಡ್ ಅಲ್ಲಿ ಏನು ಮೈಸೂರು ನಗರ ಬೆಳ್ಕೊಂಡು ಬಂತು, ಅಗ್ರಹಾರಗಳ ನಿರ್ಮಾಣ ಆಯ್ತು, ಆ ಪೀರಿಯಡ್ ಅಲ್ಲಿ ಈ ಮನೆ ಒಳಗಡೆ ಈ ಪಾಯ್ಖಾನೆ ನೀರಾಗ್ಲಿ, ಟಾಯ್ಲೆಟ್ ನೀರಾಗ್ಲಿ, ಅಥವಾ ಪಾತ್ರೆ ಮತ್ತೊಂದು ತೊಳೆದಿದ್ದ ನೀರಾಗ್ಲಿ ಹೋಗಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆ ವ್ಯವಸ್ಥೆಗಳು ಏನಾಗುತ್ತೆ ಅಂತಂದ್ರೆ
ಮನೆ ಒಳಗಡೆಯಿಂದಲೇ ನೀರು ಹೊರಗಡೆಗೆ ಈ ಕಡೆ ಮುಂದ್ಗಡೆ ತರೋ ಬದಲು ಕೆಲವು ಕಡೆ ಮುಂದ್ಗಡೆನೂ ವ್ಯವಸ್ಥೆ ಮಾಡಿದ್ರು. ಮುಂದ್ಗಡೆ ತರೋ ಬದಲು ಹಿಂದ್ಗಡೆಯಿಂದಲೇ ಹೋದ್ರೆ ಸುಲಭ. ಮುಂದ್ಗಡೆ ಪೈಪ್ ಲೈನ್ ಕೊಟ್ಟು ಅದಕ್ಕೆ ಅಲ್ಲಿಂದ ಅದನ್ನ ತಗೊಂಡು ಹೋಯ್ತು ಅಂತ ಹೇಳಿದ್ರೆ ರಿಪೇರಿ ಮಾಡೋಕೆ ಬರೋರು ಅವ್ರನ್ನ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ಪೂಜೆ ಪುರಸ್ಕಾರ ಇವೆಲ್ಲ ಇತ್ತಲ್ಲ, ಮನೆ ಒಳಗೆ ಸೇರಿಸ್ತಿಲ್ಲ. ಅದರಿಂದ ಅವರು ಅದನ್ನ ರಿಪೇರಿ ಮಾಡ್ಕೊಂಡು ಹೋಗೋರು, ಆ ಕಡೆಗೆ ರಿಪೇರಿ ಮಾಡ್ಕೊಂಡು ಹೋಗೋದು ಅನ್ನೋದು ಒಂದು ಕಲ್ಪನೆಯಿಂದ ಇದನ್ನ ಮನೆ ಹಿಂಭಾಗದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ರು. ಈ ಕನ್ಸರ್ವೆನ್ಸಿಗಳನ್ನ ಮಾಡಿದ ಇನ್ನೂ ಒಂದು ಉದ್ದೇಶ ಏನು ಅಂತಂದ್ರೆ, ಒಂದು ಕಾಲದಲ್ಲಿ ಮೈಸೂರು ನಗರದಲ್ಲಿ ಹೊರಭಾಗದಲ್ಲೂ ಕೂಡ ಮೈಸೂರು ನಗರದ ಬೆಳವಣಿಗೆ ನಾನು ನೋಡಿದಾಗ ಮೈಸೂರಿನ ಕೋಟೆ ಒಳಗಡೆನೆ ಎಲ್ಲಾ ಮನೆಗಳು ಬಹುತೇಕ ಇದ್ದಿದ್ರಿಂದ ಹೊರಗಡೆಯೂ ಏನು ಮನೆಗಳಿತ್ತು, ಅಲ್ಲಿ ಅವೆಲ್ಲ ಒತ್ತೊಟ್ಟಿಗೆ ಇದ್ದಿದ್ರಿಂದ ಸಾಕಷ್ಟು ಗಾಳಿ ಬೆಳಕು ಸಣ್ಣ ಸಣ್ಣ ಮನೆಗಳಾಗಿದ್ದರಿಂದ ಇವುಗಳನ್ನ ಡಿಮಾಲಿಷ್ ಮಾಡಿ ಮೈಸೂರು ನಗರದ ಅಭಿವೃದ್ಧಿ ಮಾಡಿದಾಗ ಆಧುನಿಕವಾಗಿ ಅವಕ್ಕೆ ಅಭಿವೃದ್ಧಿ ಮಾಡುವಾಗ ಈ ಕನ್ಸರ್ವೆನ್ಸಿಗಳನ್ನ ಕೂಡ ವ್ಯವಸ್ಥೆ ಮಾಡೋದು. ಯಾಕೆಂದ್ರೆ ಆ ಪೈಪ್ ಲೈನ್ ಹೋಗ್ಬೇಕಲ್ಲ, ಹೌದೌದು, ಅದಕ್ಕೊಂದು ಇದು ವ್ಯವಸ್ಥೆ ಬೇಕು. ಅಕಸ್ಮಾತ್ ಕಟ್ಕೊತು ಒಂದು ರಿಪೇರಿ ಮಾಡಕ್ಕೆ ಅಲ್ಲಿ ಹೋಗೋ ಆಗಿರ್ಬೇಕು. ಜೊತೆಗೆ ಈ ಕನ್ಸರ್ವೆನ್ಸಿ ಇತ್ತು ಅಂತಂದ್ರೆ ಇದು ಮುಚ್ಚಿರ್ತೀವಿ. ಹೇಗೆ ಈ ಕನ್ಸರ್ವೆನ್ಸಿ ಮುಚ್ಚಿರೋದ್ರಿಂದ ಈ ಕಡೆ ಒಂದಕ್ಕೊಂದು ಮನೆ ಅಂಟ್ಕೊಡಲ್ಲ, ಸೇರಿಸಿರಲ್ಲ, ಗಾಳಿ ಬೆಳಕಿಗೆ ಅನುಕೂಲ ಆಗತ್ತೆ ಅನ್ನೋ ದೃಷ್ಟಿನೂ ಒಂದು ಕಲ್ಪನೆ ಇಟ್ಕೊಂಡು ವ್ಯವಸ್ಥಿತವಾಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ಈ ಕನ್ಸರ್ವೆನ್ಸಿಗಳನ್ನ ಅವತ್ತು ನಿರ್ಮಾಣ ಮಾಡಿ. ಹೀಗಾಗಿ ಈ ಕನ್ಸರ್ವೆನ್ಸಿಗಳು ಉಳ್ಕೊಂಡು ಬಂತು. ಆದ್ರೆ ಇವತ್ತು ಆ ಡ್ರೈನೇಜ್ ಸಿಸ್ಟಮ್ ಕೆಟ್ಟಿರೋದ್ರಿಂದ, ವ್ಯವಸ್ಥೆ ಹಾಳಾಗಿರೋದ್ರಿಂದ, ಇಲ್ಲಿ ಏನೇನೋ ಹ್ಯಾಪಸಾರ್ಡ್ ಆಗಿ ಅಲಂಚು ಮಾಡ್ಕೊಂಡು ಬಂದಿರೋದ್ರಿಂದ ಆ ವ್ಯವಸ್ಥೆ ಕೆಟ್ಟಿರೋದ್ರಿಂದ ಏನಾಗಿದೆ, ಈ ಕನ್ಸರ್ವೆನ್ಸಿಗಳ ಪ್ರಾಮುಖ್ಯತೆ ಹೋಗಿ ಇವೆಲ್ಲನೂ ಎಷ್ಟು ಜನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಣೋದೇ ಇಲ್ಲ. ಹೀಗಾಗ್ಬಿಟ್ಟು ಈ ಕನ್ಸರ್ವೆನ್ಸಿಗಳದೇ ಮೈಸೂರು ನಗರದ ಬೆಳವಣಿಗೆಯಲ್ಲಿ ಅವುಗಳದೇ ಒಂದು ಪಾತ್ರ ಆಗಿದೆ ಇತಿಹಾಸ. ಅದ್ಭುತವಾದಂತ ಮಾಹಿತಿ ಸರ್, ಬಹಳಷ್ಟು ಸಮಯ ನಮ್ ಜೊತೆ ವಿನಿಯೋಗಿಸಿದಿರಾ, ತುಂಬಾ ಸಂತೋಷ ಸರ್. ಇಲ್ಲಿಗೆ ಅದ್ಭುತವಾದಂತ ಮಾಹಿತಿಗಳು, ತುಂಬಾ ಸಂತೋಷ ಆಯ್ತು ಸರ್. ಒಳ್ಳೇದಾಗ್ಲಿ ತಮ್ಗೆ.